ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ನಾನು ಇವತ್ತಿನ ಕ್ಲಾಸ್ ನಲ್ಲಿ ನಿಮಗೆ ಟೂಲ್ ಬಾಕ್ಸ್ ನಲ್ಲಿರುವಂತಹ ಸಮ್ ಇಂಪಾರ್ಟೆಂಟ್ ಟೂಲ್ಸ್ ನ ಹೇಳ್ಕೊಡ್ತೀನಿ. ಸೊ ಅದರಿಂದ ನೀವು ನಿಮ್ಮ ವರ್ಕ್ ನ ಇನ್ನೂ ಎಫೆಕ್ಟಿವ್ ಆಗಿ ಮಾಡ್ಬೋದು. ಸೊ ಅದಕ್ಕಾಗಿ ನಾನೊಂದು ಫಸ್ಟ್ ಒಂದು ಇಮೇಜ್ ನ ಓಪನ್ ಮಾಡ್ಕೊಳ್ತೀನಿ. ಸೊ ಹಿಯರ್ ಸೊ ನನಗೆ ಎಸ್ ಈ ಒಂದು ಇಮೇಜ್ ಬೇಕಾಯ್ತು. ಓಕೆ, ಹಾ. ಸೊ ಇದರಲ್ಲಿ ಈಗ ನಾವು ಯಾವ ಟೂಲ್ಸ್ ನಿಲ್ಸಿದೀವಿ, ಇಲ್ಲಿ ಕ್ರಾಪ್ ಟೂಲ್ ಆಗಿದೆ. ಸೊ ಇಲ್ಲಿ ಕ್ರಾಪ್ ಟೂಲ್ ನ ಪಕ್ಕದಲ್ಲೇ ಇರುವಂತದ್ದು ಒಂದು ಸ್ಲೈಸ್ ಟೂಲ್. ಸ್ಲೈಸ್ ಟೂಲ್ ಏನ್ ಮಾಡುತ್ತೆ ಬೇಸಿಕಲಿ ಅಂದ್ರೆ ಒಂದು ಇಮೇಜ್ ನ ಸ್ಲೈಸಸ್ ಆಗಿ ಕಟ್ ಮಾಡುತ್ತೆ. ಸ್ಲೈಸಸ್ ಅಂದ್ರೆ ಪೀಸ್ ಪೀಸ್ ಆಗಿ ಕಟ್ ಮಾಡುತ್ತೆ. ಓಕೆ, ಸೊ ಈ ಒಂದು ದೊಡ್ಡ ಇಮೇಜ್ ಇದೆ ಅಲ್ವಾ. ಸೊ ಇದನ್ನ ನಾವು ಭಾಗಗಳಾಗಿ ಕಟ್ ಮಾಡಬೇಕು. ಇಷ್ಟೊಂದು ಓಕೆ, ಹಾರಿಜಾಂಟಲ್ ಆಗಿ ವರ್ಟಿಕಲ್ ಆಗಿ ಡಿವೈಡ್ ಮಾಡಬೇಕು ಇಮೇಜ್ ನ, ಅಂದ್ರೆ ಸ್ಲೈಸ್ ಟೂಲ್ ನ ಯೂಸ್ ಮಾಡ್ತೀವಿ ನಾವು. ಯಾಕೆ ಇಮೇಜ್ ನ ಈ ರೀತಿ ಸ್ಲೈಸಸ್ ಮಾಡಬೇಕು, ಯೂಸ್ ಏನು ಅಂದ್ರೆ, ಸೊ ಇದು ಯಾವಾಗ ಯೂಸ್ ಆಗುತ್ತೆ ನಾರ್ಮಲಿ ಅಂದ್ರೆ ವೆಬ್ ಡಿಸೈನರ್ಸ್ ಗೆ ಯೂಸ್ ಆಗುತ್ತೆ. ಸೊ ವೆಬ್ ಡಿಸೈನರ್ ಏನ್ ಮಾಡ್ತಾರೆ ಅಂದ್ರೆ, ಒಂದು ವೆಬ್ ಪೇಜ್ ಅಲ್ಲಿ ಒಂದು ದೊಡ್ಡ ಸೈಜ್ ನ ಇಮೇಜ್ ಇಡಬೇಕು ಅನ್ಕೊಂತಾರೆ. ವೆಬ್ ಪೇಜ್ ಮೇಲೆ ಒಂದು ದೊಡ್ಡ ಸೈಜ್ ನ ಹೈ ರೆಸಲ್ಯೂಷನ್ ಇಮೇಜ್ ಇಡಬೇಕು ಅನ್ಕೊಂತಾರೆ. ಸಪೋಸ್ ಅದಿಟ್ರೆ ಆಫ್ಟರ್ ಡೆವಲಪ್ಮೆಂಟ್ ಆ ಒಂದು ಪೇಜ್ ಲೋಡ್ ಆಗೋದಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಯಾಕಂದ್ರೆ ಇಮೇಜ್ ಸೈಜ್ ತುಂಬಾ ದೊಡ್ಡದಿತ್ತು ಅಂದ್ರೆ ಆಬ್ವಿಯಸ್ಲಿ ಟೈಮ್ ಬೇಕಾಗುತ್ತೆ. ಸೊ ಆ ಇಮೇಜ್ ನ ನಾವು ಸ್ಲೈಸಸ್ ಮಾಡಿ ಲೋಡ್ ಮಾಡಿದ್ರೆ, ಓಕೆ, ಸೊ ಸ್ಲೈಸಸ್ ಮಾಡಿ ವೆಬ್ಸೈಟ್ ಮೇಲೆ ಅಪ್ಲೋಡ್ ಮಾಡಿದ್ಮೇಲೆ ಈ ವೆಬ್ ಪೇಜ್ ಏನಿದೆ ಲೋಡ್ ಆಗೋದಕ್ಕೆ ಅಷ್ಟು ಟೈಮ್ ತಗೊಳ್ಳೋದಿಲ್ಲ. ಸೊ ಸ್ಲೈಸಸ್ ಮಾಡಿಟ್ರೆ ಏನಾಗುತ್ತೆ, ದೊಡ್ಡ ಸೈಜ್ ಇಮೇಜಸ್ ಪಾರ್ಟ್ ಆಗಿ ಡಿವೈಡ್ ಆಗುತ್ತಲ್ವ, ಸೊ ಸೈಜ್ ಆಬ್ವಿಯಸ್ಲಿ ಚಿಕ್ಕದಾಗಿ ಆಗುತ್ತೆ. ಆದ್ರಿಂದ ನಾವು ಸ್ಲೈಸಸ್ ನ ಮಾಡ್ಕೊಳ್ತೀವಿ. ಸೊ ಆಫ್ಟರ್ ದಟ್ ಅದನ್ನ ವೆಬ್ ಪೇಜ್ ಆಗಿ ನಾವು ಸೇವ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಸ್ಲೈಸ್ ಟೂಲ್ ನ ತಗೊಳ್ಳಿ. ಸ್ಲೈಸ್ ಟೂಲ್ ನ ತಗೊಂಡು ನಿಮ್ಗೆ ಎಷ್ಟು ಸ್ಲೈಸ್ ಆಗ್ಬೇಕೋ ಅಷ್ಟು ಬಾಕ್ಸ್ ಹಾಕೊಳ್ಳಿ. ಸೊ ಫಸ್ಟ್ ನಾನು ಏನ್ ಹಾಕೊಳ್ತೀನಿ ನೋಡಿ, ಇಷ್ಟು ಒಂದು ಬಾಕ್ಸ್ ಹಾಕೊಳ್ತೀನಿ. ಓಕೆ, ಇಷ್ಟಿರ್ಲಿ. ಸೊ ಈ ಮೇಲ್ಗಡೆ ಇರುವಂತಹ ಡಿವಿಷನ್ ಈಗ ಒಂದು ಸ್ಲೈಸ್ ಆಯ್ತು, ಅರ್ಥ ಆಯ್ತಾ. ಸೊ ಫೇಸ್ ಮೇಲೆ ಒಂದು ಹಾಕೊಳ್ತೀನಿ. ಸೊ ಈಗ ಇದು ಒಂದು ಸ್ಲೈಸ್ ಆಯ್ತು. ಓಕೆ, ಸೊ ನಾನು ಇಲ್ಲೊಂದು ಹಾಕೊಳ್ತೀನಿ. ಈಗ ಇದು ಒಂದು ಸ್ಲೈಸ್ ಆಯ್ತು. ಸೊ ಟೋಟಲ್ 3 ಆಗಿದೆ. ನಾನು ಇಲ್ಲೊಂದು ಬಾಕ್ಸ್ ಹಾಕೊಳ್ತೀನಿ, 4 ಆಯ್ತು. ಸೊ ಇಲ್ಲೊಂದು ಹಾಕೊಳ್ತೀನಿ, 5 ಆಯ್ತು. ಸೊ ಇಲ್ಲಿ ಒಂದು ಬಾಕ್ಸ್ ಹಾಕೊಳ್ತೀನಿ, 6 ಆಯ್ತು. ಸೊ ಕಾಣಿಸ್ತಿದೆ ನಿಮ್ಗೆ ಇಲ್ಲಿ ನಂಬರ್ 1 2 3 4 5 6. ಸೊ ಟೋಟಲ್ ಈ ಒಂದು ಇಮೇಜ್ 6 ಸ್ಲೈಸಸ್ ಆಗಿ ಡಿವೈಡ್ ಆಯ್ತು. ಬೇಡ ಅಂದ್ರೆ ಹಿಸ್ಟ್ರಿ ಬಾಕ್ಸ್ ಅಲ್ಲಿ ಹೋಗಿ, ಈ ಹಿಸ್ಟ್ರಿ ಬಾಕ್ಸ್ ಅಲ್ಲಿ ಹೋಗಿ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಬಹುದು. ನಾರ್ಮಲ್ ಗೆ ಬರುತ್ತೆ, ಇಮೇಜ್ ನಾರ್ಮಲ್ ವರ್ಷನ್ ಗೆ ಬರುತ್ತೆ. ಸೊ ಈ ರೀತಿ 6 ಸ್ಲೈಸಸ್ ಆಗಿದೆ. ಈ ರೀತಿ ನೀವು ಎಷ್ಟು ಬೇಕಾದ್ರೂ ಸ್ಲೈಸಸ್ ಮಾಡ್ಕೋಬಹುದು. ಓಕೆ, ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ಇದನ್ನ ಫೈಲ್ ಕ್ಲಿಕ್ ಮಾಡಿ ಸೇವ್ ಫಾರ್ ವೆಬ್ ಅಂತ ಕೊಡ್ತೀನಿ. ಓಕೆ, ಸೇವ್ ಫಾರ್ ವೆಬ್ ಅಂದ್ರೆ ಇದು ವೆಬ್ ಪೇಜ್ಗೋಸ್ಕರ ಸೇವ್ ಮಾಡೋದು. ಇಲ್ಲೇ ನೀವು ಕ್ಲಿಕ್ ಮಾಡಬೇಕು. ಓಕೆ, ಸೊ ಅದು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ಸ್ಲೈಸಸ್ ಎಲ್ಲ. ಸೊ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಎಲ್ಲಿ ಸೇವ್ ಮಾಡಬೇಕು ಕೇಳುತ್ತೆ. ನಾನು ಡೆಸ್ಕ್ಟಾಪ್ ಮೇಲೆ ಒಂದು ಫೋಲ್ಡರ್ ಮಾಡ್ಕೊಳ್ತೀನಿ. ಯಾಕೆ ಅಂದ್ರೆ ಇದು ಸ್ಲೈಸ್ ಆಗಿರೋ ಇಮೇಜ್ ಗಳನ್ನೆಲ್ಲಾನು ಒಂದ್ ಕಡೆ ಇಡುತ್ತೆ, ಮತ್ತೆ ವೆಬ್ ಪೇಜ್ ನ ಒಂದ್ ಕಡೆ ಇಡುತ್ತೆ. ಆದ್ರಿಂದ ತುಂಬಾ ಫೈಲ್ಸ್ ಓಪನ್ ಆಗುತ್ತೆ ಇಲ್ಲಿ. ಆದ್ರಿಂದ ನಾನು ಡೆಸ್ಕ್ಟಾಪ್ ಮೇಲೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಫೋಟೋ ವೆಬ್ ಅಂತ ನಾನು ಹೆಸರು ಕೊಡ್ತೀನಿ ಇದಕ್ಕೆ. ಸೊ ಇದನ್ನ ಫೋಲ್ಡರ್ ಓಪನ್ ಮಾಡಿ ಇದರಲ್ಲಿ ನಾನು ಸೇವ್ ಅಂತ ಕೊಡ್ತೀನಿ. ಸಿಂಪ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಅದರಲ್ಲಿ ಸೇವ್ ಅಂತ ಕೊಡಿ. ಸೊ ನೋಡೋಣ ಈಗ ಫೋಲ್ಡರ್ ನಲ್ಲಿ ಏನ್ ಬಂದಿದೆ ಅಂತ. ಎಲ್ಲಿದೆ, ಎಸ್ ಎಲ್ಲಿದೆ ನೋಡಿ. ಸೊ ಫೋಟೋ ವೆಬ್ ಓಪನ್ ಮಾಡ್ತೀನಿ. ಸೊ ಫೋಟೋ ವೆಬ್ ನ ಓಪನ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಒಂದು ವೆಬ್ ಪೇಜ್ ಇದೆ, ಮತ್ತೊಂದು ಇಮೇಜಸ್ ಅಂತ ಒಂದು ಫೋಲ್ಡರ್ ಇದೆ. ಈಗ ನಾನು ವೆಬ್ ಪೇಜ್ ನ ಓಪನ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಲೋಡ್ ಆಯ್ತು. ತುಂಬಾ ದೊಡ್ಡದಾಗಿದೆ ಅಲ್ವಾ, ಕಾಣಿಸ್ತಿದೆ ನಿಮ್ಗೆ. ಸೊ ಇಲ್ಲಿ ನೋಡಿ, ನಾನು ಇಲ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಇಮೇಜ್ ಮೇಲೆ. ಹೇಗೆ ಸ್ಲೈಸ್ ಆಗಿರೋ ಅಂತದ್ ಮಾತ್ರ ಸಪರೇಟ್ ಆಗ್ತಿದೆ ಅಲ್ವಾ. ಸೊ ಕ್ಲೋಸ್ ಮಾಡ್ಬಿಡ್ತೀನಿ. ಇದು ವೆಬ್ ಪೇಜ್. ಅಂಡ್ ಇಲ್ಲಿ ಇಮೇಜಸ್ ಅನ್ನೋ ಫೋಲ್ಡರ್ ಓಪನ್ ಮಾಡಿದ್ರೆ ನಾವು ಸ್ಲೈಸ್ ಮಾಡಿಟ್ಟಿದ್ದಂತಹ ಪಾರ್ಟ್ಸ್ ಗಳು ಇಲ್ಲಿ ಸಪರೇಟ್ ಆಗಿ ಕಾಣಿಸ್ತೆ ನೋಡಿ. ಕಾಣಿಸ್ತಿದೆ ನಿಮ್ಗೆ ಇಲ್ಲಿ. ಇದೊಂದು ಸ್ಲೈಸ್ ಮಾಡಿದ್ವಿ,
ಇದೊಂದು ಸ್ಲೈಸ್ ನೋಡಿ. ನಾವು ಸ್ಲೈಸ್ ಮಾಡಿದಂತ ಫೋಟೋಗಳೆಲ್ಲ ಸಪರೇಟ್ ಆಗಿ ಸೇವ್ ಆಗಿರುತ್ತೆ. ಈ ರೀತಿಯಾಗಿ ನಾವು ಫೋಟೋನ ಸ್ಲೈಸ್ ಮಾಡ್ಬೋದು. ಜಸ್ಟ್ ತಿಳ್ಕೊಂಡಿರಿ, ಇದು ನಿಮ್ಗೆ ಅಷ್ಟು ಏನ್ ಇಂಪಾರ್ಟೆಂಟ್ ಅಲ್ಲ. ಓಕೆ, ಸೊ ನಾನೀಗ ನೆಕ್ಸ್ಟ್ ಟೂಲ್ ಹತ್ರ ಹೋಗ್ತೀನಿ. ನೆಕ್ಸ್ಟ್ ಟೂಲ್, ಸೊ ಇದ್ರಲ್ಲಿ ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್. ನಾನು ಮುಖದ ಮೇಲಿರುವಂತಹ ಸ್ಪಾಟ್ಸ್ ನ ರಿಮೂವ್ ಮಾಡೋದಕ್ಕೆ ಇದನ್ನ ಹೇಳ್ಕೊಟ್ಟಿದ್ದೆ. ಈಗ ಅದರಲ್ಲೇ ಹೀಲಿಂಗ್ ಬ್ರಷ್ ಟೂಲ್ ಅನ್ನೋದನ್ನ ಹೇಳ್ತೀನಿ ನಾನು. ಸೊ ಹೀಲಿಂಗ್ ಬ್ರಷ್ ಟೂಲ್ ಯಾವಾಗ ನಮ್ಗೆ ಯೂಸ್ ಆಗುತ್ತೆ ಅಂದ್ರೆ, ಆ ಒಂದು ಇಮೇಜ್ ನಲ್ಲಿ ಇರುವಂತಹ ಏರಿಯಾನ ಮತ್ತೊಂದು ಕಡೆಗೆ ಪೇಸ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೊಂದು ಇಮೇಜ್ ನ ಓಪನ್ ಮಾಡ್ಕೊಳ್ತೀನಿ ಇಲ್ಲಿ. ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಒಂದು ಇಮೇಜ್ ಓಪನ್ ಆಯ್ತು. ಸೊ ಬಟ್ ಇದು ನಮ್ಗೆ ರೊಟೇಟ್ ಆಗ್ಬೇಕಲ್ವಾ. ಈಗ ಇಮೇಜ್ ಮೆನು ಅಲ್ಲಿ ರೊಟೇಟ್ ಕ್ಯಾನ್ವಾಸ್ ಅನ್ನೋದನ್ನ ತಗೋಬೇಕು ನೀವು. ಓಕೆ, ಸೊ ರೊಟೇಟ್ ಕ್ಯಾನ್ವಾಸ್ 180 ಡಿಗ್ರಿ ಅಂತ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ರೊಟೇಟ್ ಆಗೋಗುತ್ತೆ. ಸೊ ನಾವು ಹೇಗ್ ಕೊಡ್ಬೇಕು, ಇಮೇಜ್ ರೊಟೇಟ್ ಕ್ಯಾನ್ವಾಸ್ ಅಲ್ಲಿ ಕ್ಲಾಕ್ ವೈಸ್ ನೀವು ರೊಟೇಟ್ ಮಾಡಬಹುದು. ಕ್ಲಾಕ್ ವೈಸ್ ಅಂದ್ರೆ ಗೊತ್ತಲ್ಲ, ಸೊ ಕ್ಲಾಕ್ ಹೇಗೆ ರೊಟೇಟ್ ಆಗುತ್ತೋ ಅದೇ ರೀತಿ, ಅಥವಾ ಆಂಟಿ ಕ್ಲಾಕ್ ವೈಸ್ ನೀವು ಕೂಡ ರೊಟೇಟ್ ಮಾಡಬಹುದು. ಸೊ ಯಾವ್ದು ತಗೊಳ್ತೀರಾ ಇದರಲ್ಲಿ ನೀವು? ಸೊ ನಾನು ಆಂಟಿ ಕ್ಲಾಕ್ ವೈಸ್ ತಗೊಳ್ತೀನಿ 90 ಡಿಗ್ರಿ. ಸೊ ಆಗ ನಮಗೆ ಬೇಕಾಗಿರೋ ತರ ಈ ಇಮೇಜ್ ಓಪನ್ ಆಯ್ತು. ಸೊ ಸ್ವಲ್ಪ ನಾನು ಕ್ರಾಪ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಈ ಏರಿಯಾನ ಇಷ್ಟೇ ಇರಲಿ, ಇಷ್ಟು ಬೇಕಾಗಿದೆ. ಓಕೆ, ಎಸ್. ಓಕೆ ಸ್ಟೂಡೆಂಟ್ಸ್, ಸೊ ಈ ಒಂದು ಸೊ ಈಗ ನೋಡಿ, ಈ ಇಮೇಜ್ ನಲ್ಲಿ ಇದು ತುಂಬಾ ಹಳೆ ಇಮೇಜ್. ಇದ್ರ ಏನೋ ಒಂದು ಮಾರ್ಕ್ ಬಿದ್ದ್ಬಿಟ್ಟಿದೆ. ಇಲ್ಲಿ ಕಾಣಿಸ್ತಿದ್ಯಾ ನಿಮಗೆ? ವೈಟ್ ಕಲರ್ ಅಲ್ಲಿ ಏನೋ ಮಾರ್ಕ್ ಬಂದ್ಬಿಟ್ಟಿದೆ. ಅಂಡ್ ಇಲ್ಲೂ ಕೂಡ ನೋಡಿ, ಶರ್ಟ್ ಮೇಲೆ ವೈಟ್ ಕಲರ್ ಅಲ್ಲಿ ಏನೋ ಆಗೋಗಿದೆ, ಸ್ಕ್ರಾಚ್ ಏನೋ ಆಗೋಗಿದೆ. ಸೊ ನಮ್ಗೆ ಈಗ ಇದನ್ನೆಲ್ಲ ರಿಮೂವ್ ಮಾಡ್ಬೇಕು. ನಾವು ಹೇಗೆ ರಿಮೂವ್ ಮಾಡೋದು ಅಂದಾಗ, ಸೊ ನಾವಿಲ್ಲ ತಗೊಳ್ತೀವಿ ಹೀಲಿಂಗ್ ಬ್ರಷ್ ಟೂಲ್. ಸೊ ಹೀಲಿಂಗ್ ಬ್ರಷ್ ಟೂಲ್ ತಗೊಳ್ಳಿ. ಸೊ ಅದ್ರ ಡಯಾಮೀಟರ್ ನಾರ್ಮಲಿ ಇಷ್ಟಿರುತ್ತೆ. ಸೊ ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೊಳ್ಳಿ. ಸೊ ಹೀಲಿಂಗ್ ಬ್ರಷ್ ಟೂಲ್ ಏನ್ ಮಾಡುತ್ತೆ ಅಂದ್ರೆ, ಒಂದ್ ಕಡೆ ಇರುವಂತ ಕಲರ್ ನ ಬೇರೆ ಕಡೆ ಪೇಸ್ಟ್ ಮಾಡುತ್ತೆ. ಈಗ ನೋಡಿ, ವೈಟ್ ಬಂದ್ಬಿಟ್ಟಿದೆ ಇಲ್ಲಿ. ಇಲ್ಲಿ ಸೈಡ್ ಅಲ್ಲೆಲ್ಲ ನೋಡಿದ್ರೆ ಗ್ರೀನ್ ಇದೆ, ಗ್ರೀನಿಶ್ ಇದೆ. ಓಕೆ, ಸೊ ನನ್ಗೆ ಇಲ್ಲೂ ಕೂಡ ಗ್ರೀನ್ ಫಿಲ್ ಆಗ್ಬೇಕು, ಅಥವಾ ಇಲ್ಲಿ ಬ್ಲಾಕ್ ಇದೆ ಅದು ಫಿಲ್ ಮಾಡಬೇಕು ಅಂದಾಗ ನಾನೇನ್ ಮಾಡ್ತೀನಿ, ಸೊ ಫಸ್ಟ್ ಗ್ರೀನ್ ನ ಸೆಲೆಕ್ಟ್ ಮಾಡ್ಕೋಬೇಕಲ್ವಾ. ಸೊ ಇಲ್ಲಿದೆ ನೋಡಿ, ಈ ಗ್ರೀನ್ ನ ನಾನು ಆಲ್ಟ್ ಇಟ್ಕೊಂಡು ಕ್ಲಿಕ್ ಮಾಡ್ತೀನಿ. ಗ್ರೀನ್ ಮೇಲೆ ತಗೊಂಡ್ ಬಂದು ಆಲ್ಟ್ ಇಟ್ಕೊಂಡು ಕ್ಲಿಕ್ ಮಾಡ್ಬೇಕು. ಅದಾದ್ಮೇಲೆ ವೈಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಓಕೆ, ಸೊ ಆಲ್ಟ್ ಇಟ್ಕೊಂಡು ಕ್ಲಿಕ್ ಮಾಡಿ ವೈಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋದ್ರೆ, ಸೊ ಇಲ್ಲಿ ನೋಡಿ ಈ ರೀತಿ ಏನಾಗುತ್ತೆ, ಅದು ಗ್ರೀನ್ ಆಗ್ತಾ ಹೋಗುತ್ತೆ. ಸೊ ಕಾಣಿಸ್ತಾ ಇದೆಯಾ? ಸೊ ಸ್ವಲ್ಪ ಗ್ರೀನ್ ಆಗಿದೆ, ನಿಮ್ಗೆ ಗ್ರೀನ್ ಶೇಡ್ ಬಂದಿದೆ, ಕಾಣಿಸ್ತಿದೆಯಲ್ಲ. ಸೊ ಗ್ರೀನ್ ನ ಪ್ಲೇಸ್ ಮೇಲೆ ಆಲ್ಟ್ ಹಿಡ್ಕೊಂಡು ಕ್ಲಿಕ್ ಮಾಡಿ, ಸೊ ಆ ಏರಿಯಾ ಕಾಪಿ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ರೆ ಪ್ಲಸ್ ಮಾರ್ಕ್ ಇದೆ ನೋಡಿ, ಸೊ ಪ್ಲಸ್ ಮಾರ್ಕ್ ಬರ್ತಾ ಹೋಗುತ್ತೆ. ಸೊ ವೈಟ್ ಎಲ್ಲೆಲ್ಲಿದೆಯೋ ಅಲ್ಲಿ ಎಲ್ಲ ಕ್ಲಿಕ್ ಮಾಡ್ತಾ ಹೋಗಿ. ಸೊ ಈ ರೀತಿಯಾಗಿ, ಸೊ ವೈಟ್ ಎಲ್ಲ ಗ್ರಾಜುಲಿ ನೋಡಿ ಹೇಗೆ ರಿಮೂವ್ ಆಗ್ತಾ ಇದೆ, ಕಾಣಿಸ್ತಿದೆಯಾ? ಗ್ರೀನ್ ಆಗ್ತಾ ಇದೆ ವೈಟ್ ಎಲ್ಲ. ಸೊ ಕಂಟಿನ್ಯೂಸ್ ಆಗಿ ನೀವು ಕ್ಲಿಕ್ ಮಾಡ್ತಾ ಹೋಗ್ಬೋದು ಇದ್ರ ಮೇಲೆ. ಈಗ ಸೊ ನೋಡಿ, ಮೊದ್ಲು ಎಷ್ಟು ಇತ್ತು, ಈಗ ತುಂಬಾ ರೆಡ್ಯೂಸ್ ಆಗಿದೆ. ಸ್ವಲ್ಪ ಬ್ಲಾಕ್ ಮಿಕ್ಸ್ ಆಗ್ಲಿ ಅಂದ್ರೆ ನಾನೀಗ ಇಲ್ಲಿ ಆಲ್ಟ್ ಇಟ್ಕೊಂಡು ಕ್ಲಿಕ್ ಮಾಡ್ತೀನಿ. ಅದಾದ್ಮೇಲೆ ತಗೊಂಡ್ಬಂದು ಇಲ್ಲಿ ನೋಡಿ, ಸೊ ಅಲ್ಲಿ ಪ್ಲಸ್ ಮಾರ್ಕ್ ಕೂಡ ತೋರಿಸಿದೆ ಎಲ್ಲಿಂದ ಕಾಪಿ ಆಗ್ತಿದೆ ಅಂತ. ಸೊ ಈ ರೀತಿಯಾಗಿ ಅಲ್ಲಿದ್ದಂತಹ ವೈಟ್ ಎಲ್ಲ ಹೋಗಿದೆ. ಸೊ ನಾರ್ಮಲ್ ತುಂಬಾ ಆಲ್ಮೋಸ್ಟ್ ತುಂಬಾ ಹೋಯ್ತು. ಈಗ ಇಲ್ಲಿ ಬನ್ನಿ, ಶರ್ಟ್ ಮೇಲೆ ಮಾಡೋಣ ನಾವೀಗ. ಸೊ ಶರ್ಟ್ ಬ್ಲೂ ಇದೆ, ಇಲ್ಲಿ ವೈಟ್ ಕಲರ್ ಲೈನ್ ಬಂದ್ಬಿಟ್ಟಿದೆ. ನಾನು ಕ್ಯಾನ್ಸಲ್ ಮಾಡ್ತೀನಿ. ಸೊ ನಾನೇನ್ ಮಾಡ್ತೀನಿ ಈಗ ಅಂದ್ರೆ, ಬ್ರಷ್ ಡಯಾಮೀಟರ್ ನ ಚಿಕ್ಕದ್ ಮಾಡ್ಕೊಳ್ತೀನಿ. ಸೊ ತುಂಬಾ ದಪ್ಪ ಇದೆ ಅಲ್ವಾ, ಚಿಕ್ಕದ್ ಮಾಡ್ಕೊಂಡು, ಸೊ ಫಸ್ಟ್ ಆಲ್ಟ್ ಹಿಡ್ಕೊಂಡು ಒಂದು ಬ್ಲೂ ಏರಿಯಾ ಸೆಲೆಕ್ಟ್ ಮಾಡ್ತೀನಿ. ಅದಾದ್ಮೇಲೆ ತಗೊಂಡ್ ಬಂದು ಈ ವೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಹೇಗೆ ವೈಟ್ ಕ್ಯಾನ್ಸಲ್ ಆಯ್ತಂತ. ಸೊ ನೋಡಿ, ಕಾಣಿಸ್ತಿದ್ಯಾ? ಸೊ ಇಲ್ಲೊಂದು, ಸೊ ಈ ರೀತಿಯಾಗಿ ನೀವು ಒಂದ್ ಏರಿಯಾನ ಸೆಲೆಕ್ಟ್ ಮಾಡಿ ಆ ಏರಿಯಾನ ಬೇರೆ ಕಡೆಗೆ ಪೇಸ್ಟ್ ಮಾಡಬಹುದು. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಸೊ ಇದು ಹೀಲಿಂಗ್ ಬ್ರಷ್ ಟೂಲ್. ನೆಕ್ಸ್ಟ್ ಪ್ಯಾಚ್ ಟೂಲ್ ಇದೆ. ಸೊ ನಾನು ಪ್ಯಾಚ್ ಟೂಲ್ ನ ನಿಮ್ಗೆ ಹೇಳ್ಕೊಡ್ತೀನಿ.
ಸೊ ಪ್ಯಾಚ್ ಟೂಲ್ ಅಂದ್ರೆ ವೆರಿ ಸಿಂಪಲ್. ಆ ಒಂದು ಪ್ಯಾಚ್ ಟೂಲ್ ನ ನಾವು ಕ್ಲಿಕ್ ಮಾಡ್ಕೊಂಡ್ರೆ ಆ ಪ್ಯಾಚ್ ಅಲ್ಲಿ ಯಾವ್ದಾದ್ರು ಒಂದು ಪ್ರೀ ಡಿಫೈನ್ಡ್ ಪ್ಯಾಟರ್ನ್ ನ ಪ್ರಿಂಟ್ ಮಾಡ್ಬಿಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಪ್ಯಾಚ್ ಟೂಲ್ ನ ತಗೊಳ್ಳಿ. ಪ್ಯಾಚ್ ಟೂಲ್ ನ ತಗೊಂಡ ತಕ್ಷಣ ಮೌಸ್ ಈ ರೀತಿಯಾಗಿ ಬರುತ್ತೆ. ಈಗ ಇಲ್ಲಿ ಒಂದ್ ಏರಿಯಾನ ಈ ರೀತಿಯಾಗಿ ಫ್ರೀ ಆಗಿ ಡ್ರಾ ಮಾಡ್ಕೊಳ್ಳಿ. ಸೊ ಈ ಏರಿಯಾ ಸೆಲೆಕ್ಟ್ ಆಗುತ್ತೆ. ಸೊ ಸೆಲೆಕ್ಟ್ ಆಗಿರೋ ಏರಿಯಾದಲ್ಲಿ ಇಲ್ಲಿ ಪ್ರಾಪರ್ಟಿ ಬರತ್ರ ಬಂದು ಯಾವ್ದಾದ್ರು ಒಂದು ಪ್ಯಾಟರ್ನ್ ಚೂಸ್ ಮಾಡಿ. ಸಪೋಸ್ ನಾನು ಈ ಪ್ಯಾಟರ್ನ್ ಚೂಸ್ ಮಾಡ್ತೀನಿ. ಚೂಸ್ ಮಾಡ್ಬಿಟ್ಟು ಇಲ್ಲಿ ಬಂದು ಯೂಸ್ ಪ್ಯಾಟರ್ನ್ ಅಂತ ಕೊಡಿ. ಸೊ ಆ ಜಾಗದಲ್ಲಿ ಆ ಪ್ಯಾಟರ್ನ್ ಫಿಲ್ ಆಗೋಗುತ್ತೆ. ಕಾಣಿಸ್ತಲ್ಲ? ಸೊ ಈ ರೀತಿಯಾಗಿ ನಿಮ್ಗೆ ಇಷ್ಟ ಬಂದಿರುವಂತಹ ಪ್ಯಾಟರ್ನ್ ನೀವು ಈ ಜಾಗದಲ್ಲಿ ಫಿಲ್ ಮಾಡಬಹುದು. ಈ ರೀತಿ ಜಾಗಗಳಲ್ಲಿ ಫಿಲ್ ಮಾಡಬಹುದು. ಓಕೆ, ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್, ಪ್ಯಾಚ್ ಟೂಲ್ ಇಂದ ನಾವು ಯಾವ್ದಾದ್ರು ಒಂದು ಏರಿಯಾನ ಸೆಲೆಕ್ಟ್ ಮಾಡ್ಕೊಂಡು ಆ ಏರಿಯಾದೊಳಗೆ ನಮಗೆ ಬೇಕಾಗಿರುವಂತಹ ಪ್ಯಾಟರ್ನ್ ನಾವು ಫಿಲ್ ಮಾಡಬಹುದು. ಯೂಸ್ ಪ್ಯಾಟರ್ನ್ ಅಂತ ಕೊಟ್ರೆ ಸೊ ಈ ರೀತಿಯಾಗಿ ಪ್ಯಾಟರ್ನ್ ಫಿಲ್ ಆಗುತ್ತೆ. ಓಕೆ, ಸೊ ಈಗ ನಾನು ನೆಕ್ಸ್ಟ್ ನಿಮ್ಗೆ ಈ ಬ್ರಷ್ ಟೂಲ್ ನ ಹೇಳ್ಕೊಡ್ತೀನಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ನ್ಯೂ ಪೇಜ್ ನ ಓಪನ್ ಮಾಡ್ಕೊಳ್ತೀನಿ ಇಲ್ಲಿ. ಓಕೆ, ಸೊ ಇಲ್ಲಿ ನ್ಯೂ ಪೇಜ್ ಇದೆ. ಸಿಂಪ್ಲಿ ಫಸ್ಟ್ ಬ್ರಷ್ ಟೂಲ್ ನ ಕ್ಲಿಕ್ ಮಾಡ್ಕೊಳ್ತೀನಿ. ಬ್ರಷ್ ಟೂಲ್ ಅಂದ್ರೆ ಬ್ರಷಸ್ ನ ನೀವು ಸ್ಕ್ರೀನ್ ಮೇಲೆ ಡ್ರಾ ಮಾಡಬಹುದು. ಸೊ ಇಲ್ಲಿ ನೋಡಿ ಬ್ರಷ್ ಇದೆ, ಎಷ್ಟೊಂದು ವಿಧವಾದ ಬ್ರಷ್ ಗಳು ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ನೀವು ಯಾವಾಗ ಇಲ್ಲಿ ಬ್ರಷ್ ಟೂಲ್ ನ ಸೆಲೆಕ್ಟ್ ಮಾಡ್ತೀರಾ ಆಗ ಇಲ್ಲಿ ಇಷ್ಟು ಬ್ರಷ್ ಗಳು ಅವೈಲಬಲ್ ಇರುತ್ತೆ. ಇದರಲ್ಲಿ ನಿಮಗೆ ಬೇಕಾಗಿರುವಂತಹ ಬ್ರಷ್ ನ ಸೆಲೆಕ್ಟ್ ಮಾಡಿ. ಓಕೆ, ಡಯಾಮೀಟರ್ ಎಷ್ಟು ದಪ್ಪ ಇರಬೇಕು ಇಲ್ಲಿ ನೋಡಿ, ಎಷ್ಟು ದಪ್ಪ ಇರಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಡ್ರಾ ಮಾಡಿ. ಕಲರ್ ಚೇಂಜ್ ಮಾಡಬೇಕು ಅಂದ್ರೆ ಈ ಬ್ಲಾಕ್ ಕಲರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಸೊ ಆ ಕಲರ್ ನಲ್ಲಿ ನೀವು ಡ್ರಾ ಮಾಡಬಹುದು. ಓಕೆ, ಸೊ ಗೊತ್ತಾಯ್ತಲ್ಲ? ಈ ರೀತಿ ನಾನು ಬೇಕಾಗಿರೋ ಸೊ ತುಂಬಾ ವೆರೈಟಿ ಬ್ರಷಸ್ ಇರುತ್ತೆ ನೋಡಿ, ಚೆಕ್ ಮಾಡ್ತಾ ಹೋಗಿ. ನೋಡಿ ಈ ಬ್ರಷ್ ನ ತಗೊಂಡ್ರೆ ಸೊ ಯಾವ ರೀತಿ ಡ್ರಾ ಮಾಡಬಹುದು ನೋಡಿ. ಸೊ ಕಾಣಿಸ್ತಿದೆ, ಇಮೇಜ್ ಮೇಲೂ ಕೂಡ ನೀವು ಇದನ್ನ ಡ್ರಾ ಮಾಡಬಹುದು. ಓಕೆ, ಯಾವ್ದಾದ್ರು ಇಮೇಜ್ ನ ಓಪನ್ ಮಾಡಿ ಅಲ್ಲೂ ಕೂಡ ನೀವು ಡ್ರಾ ಮಾಡಬಹುದು. ಸೊ ಇನ್ನು ತುಂಬಾ ವೆರೈಟಿ ಆಫ್ ಬ್ರಷಸ್ ಇದೆ, ಟ್ರೈ ಮಾಡಿ. ನಾನು ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ಗ್ರಾಸ್ ಇದೆ. ಸೊ ಹುಲ್ಲು ಹೇಗಿರುತ್ತೋ ಆ ರೀತಿ ಕೂಡ ಡ್ರಾ ಆಗುತ್ತೆ. ಕಾಣಿಸ್ತಿದೆ 112 ನಂಬರ್. ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡೆ. ಸೊ ನಾನೀಗ ಡ್ರಾ ಮಾಡಿದ್ರೆ ನೋಡಿ ಇಲ್ಲಿ ಯಾವ ರೀತಿ ಬರ್ತಾ ಇದೆ ಅಂತ ಕಾಣಿಸ್ತಿದೆಯಲ್ಲ. ಸೊ ನಾನೀಗ ಏನ್ ಮಾಡ್ತೀನಿ, ಕಲರ್ ಗ್ರೀನ್ ತಗೊಂಡ್ಬಿಡ್ತೀನಿ. ಯಾಕಂದ್ರೆ ಗ್ರೀನ್ ನ ನಾವು ಡ್ರಾ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಫೋರ್ಗ್ರೌಂಡ್ ಕಲರ್ ನಾನು ಗ್ರೀನ್ ತಗೊಳ್ತೀನಿ, ಡಾರ್ಕ್ ಗ್ರೀನ್ ಅಥವಾ ಲೈಟ್ ಗ್ರೀನ್ ತಗೊಳ್ತೀನಿ. ಸೊ ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಕೂಡ ಚೇಂಜ್ ಮಾಡ್ತೀನಿ. ನಾನು ಬ್ಯಾಕ್ ಗ್ರೌಂಡ್ ಬ್ಲೂ ಇದೆಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ಡಾರ್ಕ್ ಗ್ರೀನ್ ನ ಸೆಲೆಕ್ಟ್ ಮಾಡ್ತೀನಿ. ಓಕೆ ಕೊಡ್ತೀನಿ. ಸೊ ನೋಡಿ ಡಾರ್ಕ್ ಗ್ರೀನ್ ಅಂಡ್ ಲೈಟ್ ಗ್ರೀನ್ ಇದೆ. ಈಗ ನಾನು ಡ್ರಾ ಮಾಡ್ತೀನಿ. ಸೊ ನೋಡಿ ಎರಡೂ ಕಲರ್ ಅಲ್ಲಿ ಗ್ರಾಸ್ ಏನಿದೆ ಫಿಲ್ ಆಗ್ತಾ ಇದೆ. ಸೊ ಕಾಣಿಸ್ತಿದ್ಯಾ? ಒಂದ್ ಸರಿ ಕ್ಲಿಕ್ ಮಾಡಿದ್ರೆ ಒಂದಷ್ಟು ಗ್ರಾಸ್ ಬರುತ್ತೆ ಇಲ್ಲಿ. ಸೊ ಕಂಟಿನ್ಯೂಸ್ ಆಗಿ ಡ್ರಾ ಮಾಡ್ತಾ ಹೋಗಿ, ಮೌಸ್ ನ ಬಿಡಬಾರ್ದು. ಮೌಸ್ ನ ಕ್ಲಿಕ್ ಮಾಡಿ ಕಂಟಿನ್ಯೂಸ್ ಆಗಿ ಈ ರೀತಿ ಗ್ರಾಸ್ ನ ಡ್ರಾ ಮಾಡಬಹುದು ನಾವು. ಸೊ ಕಾಣಿಸ್ತಿದೆ ನಿಮ್ಗೆ? ಇದೇ ತರ ನೀವು ಇಮೇಜ್ ಮೇಲೂ ಕೂಡ ಡ್ರಾ ಮಾಡಬಹುದು. ಓಕೆ, ಸೊ ನೋಡಿ ಸೊ ಎಲ್ಲೂ ವೈಟ್ ಸ್ಪೇಸ್ ಕಾಣದೇ ಇರೋ ತರ ನಾನು ಡ್ರಾ ಮಾಡ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ನಾನು ಡ್ರಾ ಮಾಡಿದೆ. ಇಲ್ಲಿ ಇಮೇಜ್ ಮೇಲೂ ಕೂಡ ನೀವು ಈ ರೀತಿ ಡ್ರಾ ಮಾಡಬಹುದು. ಸೊ ಕಾಣಿಸ್ತಾ? ಅಂಡ್ ಈಗ ಮತ್ತೇನಿದೆ ಅದರಲ್ಲಿ ನೋಡೋಣ. ಸೊ ಗ್ರಾಸ್ ಬೇರೆ ವೆರೈಟಿ ಗ್ರಾಸ್ ಕೂಡ ಇದೆ, ನೀವು ಇದನ್ನು ತಗೋಬಹುದು. ಓಕೆ, ಸೊ ನೋಡಿ ದಪ್ಪ ಗ್ರಾಸ್ ಇದೆ. ಸೊ ಇದನ್ನು ನೀವು ಚೂಸ್ ಮಾಡಬಹುದು. ಓಕೆ, ಸೊ ನೋಡಿ ಗ್ರಾಸ್ ಯಾವ ರೀತಿ ಇದೆ ಅಂತ. ಸೊ ಮೌಸ್ ಇಟ್ಕೊಂಡು ಸುಮ್ಮನೆ ಬ್ರಷ್ ತರ ಯೂಸ್ ಮಾಡಿ. ಬ್ರಷ್ ಇಂದ ನೀವು ಹೇಗೆ ಪೇಂಟ್ ಮಾಡ್ತೀರಲ್ಲ ಆ ರೀತಿಯಾಗಿ ಯೂಸ್ ಮಾಡಿ. ಅಂಡ್ ಇಲ್ಲಿ ಮತ್ತೆ ಏನಿದೆ, ಸೊ ಇಲ್ಲಿ ನೋಡಿ ಫ್ಲವರ್ಸ್ ಇದೆ, ಲೀವ್ಸ್ ಇದೆ. ಲೀಫ್ ಕೂಡ ನೀವು ಡ್ರಾ ಮಾಡಬಹುದು. ಕಾಣಿಸ್ತಿದೆ ಇಲ್ಲಿ ಲೀಫ್ ನೋಡಿ. ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಮೌಸ್ ನ ಎಳ್ಕೊಂಡೋದ್ರೆ ಈ ರೀತಿ ಬರುತ್ತೆ. ಕಾಣಿಸ್ತಾ? ಸೊ ನಾನು ಕಲರ್ ಚೇಂಜ್ ಮಾಡ್ತೀನಿ. ಕಲರ್ ನಾನೀಗ ಕೊಡ್ತೀನಿ ಬ್ಲೂ, ಬ್ಯಾಕ್ ಗ್ರೌಂಡ್ ಗ್ರೀನ್ ಇರ್ಲಿ. ಸೊ ಡಯಾಮೀಟರ್ ದೊಡ್ಡದು ಮಾಡ್ಕೊಳ್ತೀನಿ. ಡಯಾಮೀಟರ್ ದೊಡ್ಡದು ಮಾಡಿದ್ರೆ ನೋಡಿ ಲೀಫ್ ಕೂಡ ದೊಡ್ಡದಾಗುತ್ತೆ. ಸೊ ಕಾಣಿಸ್ತಿದ್ಯಾ ಹೇಗೆ ನಾನು ಮಾಡ್ತಾ ಇದ್ದೀನಿ ಅಂತ? ಸೊ ಅದೇ ರೀತಿ ತುಂಬಾ ವೆರೈಟಿ ಆಫ್ ಬ್ರಷಸ್ ಇದೆ. ಸ್ಟಾರ್ ಇದೆ ನೋಡಿ. ಸೊ ಸ್ಟಾರ್ ನ ಕೂಡ ನೀವು ಡ್ರಾ ಮಾಡಬಹುದು.
ಸೊ ದೊಡ್ಡದಾಗಿ ಮಾಡ್ಕೊಳ್ತೀನಿ. ಒಂದ್ಸರಿ ಕ್ಲಿಕ್ ಮಾಡಿದ್ರೆ 1 ಸ್ಟಾರ್ ಬರುತ್ತೆ. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಮೌಸ್ ನ ಹೇಳಿದ್ರೆ ತುಂಬಾ ಸ್ಟಾರ್ಗಳು ಬರುತ್ತೆ. ಓಕೆ, ಸೊ ಟ್ರೈ ಮಾಡಿ. ಬ್ರಷ್ ಗಳು ಇನ್ನ ವೆರೈಟಿ ಬ್ರಷಸ್ ಬೇಕು ಆಯ್ತಂದ್ರೆ ನಿಮ್ಗೆ ಈ ಒಂದು ಬಾಕ್ಸ್ ನಲ್ಲಿ ಒಂದು ಚಿಕ್ಕದಾಗಿ ಟ್ರಯಾಂಗಲ್ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಕೆಳಗಡೆ ಸೆಕ್ಷನ್ ಗೆ ಬನ್ನಿ, ಅತ್ಯಂತ ಲಾಸ್ಟ್ ಸೆಕ್ಷನ್ ಅಲ್ಲಿ ನೋಡಿ, ಇಲ್ಲಿ ವೆರೈಟಿ ಬ್ರಷಸ್ ಇದೆ ನಿಮಗೆ ನೋಡಿ, ಕ್ಯಾಲಿಗ್ರಫಿಕ್ ಬ್ರಷಸ್ ಅಂತ ಕ್ಲಿಕ್ ಮಾಡ್ಕೊಂಡು ಓಕೆ ಕೊಡಿ. ಸೊ ಇಲ್ಲಿ ನೋಡಿ, ಇವೆಲ್ಲ ಕ್ಯಾಲಿಗ್ರಫಿ ಬ್ರಷ್ಗಳು. ಫಾರ್ ಎಕ್ಸಾಂಪಲ್ ಇದನ್ನ ತಗೊಂಡೆ, ಸೊ ಅದು ನೋಡಿ ಈ ರೀತಿಯಾಗಿ ಡ್ರಾ ಆಗುತ್ತೆ. ಕ್ಯಾಲಿಗ್ರಫಿ ಅಂತ ಕರಿತೀವಿ, ಇದು ಒಂದು ಟೈಪ್ ಆಫ್ ಫಾಂಟ್ ಇದು. ಓಕೆ, ಸೊ ಇದು ಕೂಡ ಒಂದು ಟೈಪ್ ಆಫ್ ಟೆಕ್ಸ್ಟ್ ಮೆಥಡ್ ಕ್ಯಾಲಿಗ್ರಫಿ. ಸೊ ನೋಡಿ ಎಲ್ಲ ಕ್ಯಾಲಿಗ್ರಫಿಕ್ ಬ್ರಷ್ಗಳು. ಸೊ ಬೇರೆ ತಗೊಳ್ತೀನಿ ನಾನು, ಸ್ಪೆಷಲ್ ಎಫೆಕ್ಟ್ ಬ್ರಷಸ್ ಅಂತ ತಗೊಂಡೆ, ಓಕೆ ಕೊಟ್ಟೆ. ಸೊ ನೋಡಿ ಇವೆಲ್ಲ ಸ್ಪೆಷಲ್ ಎಫೆಕ್ಟ್ ಬ್ರಷ್ಗಳು ಕಾಣಿಸ್ತಿದೆ ನಿಮ್ಗೆ. ಸೊ ಇದನ್ನ ನಾವು ಕ್ಲಿಕ್ ಮಾಡಿಕೊಂಡು ಡ್ರಾ ಮಾಡಿದ್ರೆ ನೋಡಿ ಯಾವ ರೀತಿ ಸ್ಪೆಷಲ್ ಎಫೆಕ್ಟ್ಸ್ ಬರುತ್ತೆ. ನಾವ್ ಯಾವ ಕಲರ್ ತಗೊಳ್ತೀವಿ ಇಲ್ಲಿಂದ ಅದೇ ಕಲರ್ ಅಲ್ಲೇ ಬರುತ್ತೆ. ಓಕೆ, ಸೊ ಇವೆಲ್ಲ ಸ್ಪೆಷಲ್ ಎಫೆಕ್ಟ್ ಬ್ರಷ್ಗಳು, ಎಲ್ಲ ಟ್ರೈ ಮಾಡಿ ನೋಡಿ. ಸೊ ನೋಡಿ ಇಲ್ಲಿ ಇವೆಲ್ಲ ಪ್ರೀ ಡಿಫೈನ್ಡ್ ಕಲರ್ ಗಳಿರುತ್ತೆ. ಓಕೆ, ಸೊ ಎಲ್ಲಿಂದ ಬ್ರಷ್ ಗಳನ್ನ ಹಾಕೊಳ್ಳೋದು, ಈ ಒಂದು ಸ್ಮಾಲ್ ಟ್ರಯಾಂಗಲ್ ಇಂದ. ಸೊ ಮೊದಲಿನ ವರ್ಷನ್ ಗೆ ಹೋಗ್ಬೇಕು, ನಾರ್ಮಲ್ ಬ್ರಷಸ್ ಓಪನ್ ಆಗ್ಬೇಕಂದ್ರೆ ಇಲ್ಲಿ ರೀಸೆಟ್ ಬ್ರಷಸ್ ಅಂತ ಒಂದು ಕಮಾಂಡ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ರೀಸೆಟ್ ಬ್ರಷಸ್ ಅಂತ ಕೊಟ್ಟು ಓಕೆ ಕೊಟ್ರೆ ನೋಡಿ ನಾರ್ಮಲ್ ಬ್ರಷಸ್ ಏನಿದೆಲ್ಲ ಅದು ನಿಮ್ಗೆ ಓಪನ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್, ಬ್ರಷಸ್ ನ ಹೇಗೆ ಓಪನ್ ಮಾಡಬೇಕು, ಬ್ರಷಸ್ ನ ಹೇಗೆ ಡ್ರಾ ಮಾಡ್ಬೇಕಂತ. ಸೊ ಬ್ರಷಸ್ ಇಂದ ನಾವು ಡ್ರಾ ಮಾಡಾಯ್ತು. ಈಗ ಇದನ್ನೆಲ್ಲ ಎರೇಸ್ ಮಾಡೋದು ಹೇಗೆ ಅಂದ್ರೆ, ಈ ಬ್ರಷ್ ಟೂಲ್ ನ ಕೆಳಗಡೆನೆ ಹಿಸ್ಟ್ರಿ ಬ್ರಷ್ ಟೂಲ್ ಅಂತ ಇರುತ್ತೆ, ಕಾಣಿಸ್ತಿದ್ಯಾ? ಹಿಸ್ಟ್ರಿ ಬ್ರಷ್ ಟೂಲ್. ಇದನ್ನ ಸೆಲೆಕ್ಟ್ ಮಾಡಿದ್ರೆ ನೋಡಿ, ನೀವು ಬ್ರಷ್ ಅಲ್ಲಿ ಏನೇನ್ ಡ್ರಾ ಮಾಡಿದ್ರೆ ಅದೆಲ್ಲ ಎರೇಸ್ ಮಾಡಬಹುದು. ಓಕೆ, ಸೊ ಡಯಾಮೀಟರ್ ನ ದೊಡ್ಡದಾಗಿ ಇಟ್ಕೊಂಡು, ಸೊ ನೋಡಿ ಏನಾಗುತ್ತೆ ಅಂದ್ರೆ, ನೀವು ಬ್ರಷ್ ಇಂದ ಡ್ರಾ ಮಾಡಿದಂತಹ ಸ್ಟ್ರೋಕ್ ಗಳೇನಿರುತ್ತೆ, ಓಕೆ, ಅಥವಾ ನೀವೇನೇನ್ ಡ್ರಾ ಮಾಡಿದ್ರಿ ಬ್ರಷ್ ಟೂಲ್ ನ ಯೂಸ್ ಮಾಡ್ಕೊಂಡು ಅದನ್ನೆಲ್ಲ ಆರಾಮಾಗಿ ಎರೇಸ್ ಮಾಡಬಹುದು. ಸೊ ಈ ರೀತಿಯಾಗಿ. ಸೊ ಯಾವುದು ನೀವು ಬ್ರಷ್ ಇಂದ ಡ್ರಾ ಮಾಡಿದಾಗ ಎರೇಸ್ ಮಾಡೋದಕ್ಕೆ ಯೂಸ್ ಮಾಡೋದು ಹಿಸ್ಟ್ರಿ ಬ್ರಷ್ ಟೂಲ್. ಓಕೆ, ಸೊ ಗೊತ್ತಾಯ್ತಲ್ಲ ಬ್ರಷ್ ಟೂಲ್ ನಾವ್ ಹೇಗೆ ಯೂಸ್ ಮಾಡ್ಬೋದು ಅಂತ. ನೆಕ್ಸ್ಟ್ ಅದ್ರ ಕೆಳಗಡೆ ಪೆನ್ಸಿಲ್ ಟೂಲ್ ಅಂತಿದೆ. ಸೊ ಪೆನ್ಸಿಲ್ ಟೂಲ್ ಅಲ್ಲೂ ಅಷ್ಟೇನ್ ವ್ಯತ್ಯಾಸ ಇರೋದಿಲ್ಲ. ಓಕೆ, ಸೇಮ್ ನಮ್ಗೆ ಟೂಲ್ಸ್ ಅವೈಲಬಲ್ ಇರುತ್ತೆ ನೋಡಿ, ಇಲ್ಲೂ ಕೂಡ ಅವೇ ಟೂಲ್ಸ್ ಗಳು ನಮ್ಗೆ ಸಿಗುತ್ತೆ, ಬಟ್ ಲಿಟಲ್ ವೇರಿಯೇಷನ್ ಇರುತ್ತೆ. ಸೊ ಇದನ್ನ ಕೂಡ ಟ್ರೈ ಮಾಡಿ ನೋಡಿ. ಓಕೆ, ಸೊ ಇವತ್ತಿನ ಕ್ಲಾಸ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನಾವು ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ಟೂಲ್ಸ್ ನ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.